ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಮೆರಿಕಾದಲ್ಲಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾವು ಮನೆಯಲ್ಲೇನೆ ಗಣೇಶನ ಮಣ್ಣಿನಿಂದ ಮಾಡಿದ್ವಿ. ಅದನ್ನ ನಾನು ಲಿವಿಯೋ ಕೈಯಿಂದ ಮಾಡಿಸಿದೆ. ಲಿವಿಯೋ ತುಂಬಾ ಚೆನ್ನಾಗಿ ಗಣೇಶನ ಮಾಡ್ದ. ಆ ಗಣೇಶನ ಯಾವ ರೀತಿ ಮಾಡ್ದ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವು ಈಗ ಶಾಪಿಂಗ್ ಹೋಗ್ತಾ ಇದೀವಿ. ಶಾಪಿಂಗ್ ಅಲ್ಲಿ ಗಣೇಶ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಗಣೇಶ ನಿಮಜ್ಜನೆಗೆ ನಾವು ಮನೆ ಹತ್ರನೇ ನಾವು ಒಂದು ನದಿ ಇದೆ, ಆ ನದಿ ಹತ್ರ ನಾವು ಯಾವಾಗಲೂ ಹೋಗಿ ಗಣೇಶ ನಿಮಜ್ಜನೆ ಮಾಡ್ತೀವಿ. ಎಲ್ಲರೂ ಇಲ್ಲಿ ಇಂಡಿಯನ್ಸು ಗಣೇಶ ನಿಮಜ್ಜನೆ ಮಾಡೋದಕ್ಕೆ ಈ ನದಿಯನ್ನು ಚೂಸ್ ಮಾಡ್ಕೊಳ್ತಾರೆ. ನಾವು ಮಣ್ಣಿಂದ ಮಾಡಿರೋದು ಗಣೇಶನ ನಾವು ಇಲ್ಲೇ ಬಿಡೋದು, ಇದರಿಂದ ತುಂಬ ಒಳ್ಳೆಯದು. ಗಣೇಶ ಪೂಜೆ ಎಲ್ಲ ಮಾಡಿದ್ವಿ. ನೋಡಿ ಇಲ್ಲಿ ತುಂಬ ಕೃಷ್ಣ ದೇವರು ಎಲ್ಲಾನು ನೀರಲ್ಲಿ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವರು ವೆಕೆಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಂಥವ್ರು ನೀರೊಳಗಡೆ ಬಿಟ್ಟಿರ್ತಾರೋ ಅಥವಾ ಬೇರೆ ಯಾವುದೋ ಕಾರಣ ಗೊತ್ತಿಲ್ಲ ನನಗೆ. ಸೊ ನಾವೀಗ ನಮ್ಮ ಗಣೇಶನ ನಿಮಜ್ಜನೆ ಮಾಡೋ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ವಿ. ಮೊದಲಿಗೆ ನಾವು ದೇವರಿಗೆ ಪೂಜೆ ಎಲ್ಲ ಮಾಡಿ ಗಣೇಶಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದೆ. ನಾನು ಚಿಕ್ಕದಾಗಿ ಸಿಂಪಲ್ ಆಗಿ ಮಾಡಿರೋಂಥ ಗಣೇಶ ನಮ್ಮ ಲಿವಿಯೋ ಮಾಡಿರೋದು ಮಣ್ಣಲ್ಲೇನೆ. ಕ್ಲೇ ಮಣ್ಣು ಮನೆ ಮುಂದೆನೇ ಸಿಗುತ್ತೆ. ಆ ಮಣ್ಣನ್ನು ತೊಗೊಂಡು ಬಂದು ನಾವು ಮನೆ ಹತ್ರನೇ ಗಣೇಶನ ಮಾಡಿ ದೇವ್ರನ್ನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಗಣೇಶ ಕೂಡ ಸಿಗುತ್ತೆ ಇಲ್ಲಿ, ಬಟ್ ನಾವು ಮಣ್ಣಿಂದ ಮಾಡೋ ಗಣೇಶ ಅಂದರೆ ನಮ್ಗೆ ತುಂಬ ಇಷ್ಟ. ಜೊತೆಗೆ ಪ್ರತಿ ವರ್ಷನೂ ಕೂಡ ನಾವು ಇದೇ ರೀತಿ ಮಣ್ಣಿಂದ ಮನೆಯಲ್ಲೇ ಮಾಡ್ತೀವಿ. ಪ್ರತಿ ವರ್ಷ ನಾವು ಗಣೇಶ ಮಾಡಿರೋಂಥ ವಿಡಿಯೋಗಳು ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಗಣೇಶನ ಮನೆಯಲ್ಲಿ 3 ದಿನ ಇಟ್ಟು ಪೂಜೆ ಮಾಡಿ ಈಗ ನಿಮಜ್ಜನೆ ಮಾಡಿ ನಾವು ದೇವಸ್ಥಾನಕ್ಕೆ ಕೂಡ ಬಂದ್ವಿ. ದೇವಸ್ಥಾನದಲ್ಲಿ ಕೂಡ ಗಣೇಶನ ಮಾಡಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ತುಂಬ ಜನ ಮಾಡಿ ಗಣೇಶ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಈಗ ಗಣೇಶಗೆ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಮನೆಯಿಂದ ದೇವಸ್ಥಾನಕ್ಕೆ ಒಂದು ಅರ್ಧ ಗಂಟೆ ಅಷ್ಟೇ. ಚಿಕಾಗೋದಲ್ಲಿರುವಂಥ ಟೆಂಪಲ್ ಇದು, ಹನುಮಾನ್ ಟೆಂಪಲ್ಲು. ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟರು. ಪ್ರಸಾದನ ತಿನ್ಕೊಂಡು ಮನೆಗೆ ಬರಬೇಕಾದ್ರೆ ಹೊರಗಡೆ ಬಂದ್ವಿ. ಅಲ್ಲಿ ತೆಂಗಿನಕಾಯಿನ ಹೊಡಿತಾ ಇದ್ರು. ನಮ್ಮ ಲಿವಿಯೋ ನಾನು ಹೊಡಿತೀನಿ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರೂ ಒಂದೊಂದು ತೆಂಗಿನಕಾಯಿಗಳನ್ನು ತಗೊಂಡು ಹೊಡೆದ್ವಿ. ಅವ್ನು ಮೊದಲನೇ ಸರಿ ಹೊಡೆದ, ಮತ್ತೆ ಇನ್ನೊಂದು ಸರಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಒಂದು 5 ಸರಿ ಹೊಡೆದ. ಹೊಡಿಯೋಕ್ಕಾಗಲಿಲ್ಲ. ಮೊದಲನೇ ಸರಿ ಹೊಡೆದಾಗ ಬೇಗನೆ ಹೊಡೆದ.
చేతిలో కప్పులు ఎక్కడ పోయాయి? Livio, let's see. You ready?